ಮಹಾರಾಷ್ಟ್ರ ಸಂಪರ್ಕ ಸೇತುವೆ ಬಂದ್ ಆಗಿದೆ. ಕುಣಚಿ ಹಾಗೂ ಉಗಾರ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಈಗ ಮುಳುಗಡೆ ಆಗಿದೆ. ರಾಯಬಾರ ತಾಲೂಕಿನ ಕುಣಚಿ ಉಗಾರ ಸೇತುವೆ ಮಹಾರಾಷ್ಟ್ರದಲ್ಲಿ ಈಗಾಗಲೇ ಬಿಟ್ಟು ಬಿಡದೆ ಸಿಕ್ಕಾಪಟ್ಟೆ ಮಳೆಯಾಗ್ತಾ ಇದೆ. ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಾ ಇರೋದ್ರಿಂದ ಕೃಷ್ಣಾ ನದಿಯ ಒಳಹರಿವು ಕೂಡ ಹೆಚ್ಚಳ ಆಗಿದೆ. ಹಾಗಾಗಿ ಸೇತುವೆ ಮುಳುಗಡೆ ಆಗಿದೆ. ಈಗ ಸೇತುವೆ ಮುಳುಗಡೆ ಆಗಿರೋದ್ರಿಂದ ಎರಡು ಕಡೆಗೂ ಕೂಡ ಸಂಪರ್ಕ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಪರ್ಯಾಯ ಮಾರ್ಗವನ್ನ ಬಳಸಿ ಅಂತ ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ. ವಾಹನ ಸವಾರರು ಕೂಡ ಅದೇ ರೀತಿಯಾಗಿ ಪರ್ಯಾಯ ಮಾರ್ಗವನ್ನ ಬಳಸ್ತಾ ಇದ್ದಾರೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಅಲ್ಲಿ ಹೋರ್ಡಿಂಗ್ಸ್ ಕೂಡ ಹಾಕಿದ್ದಾರೆ. ಸಾರ್ವಜನಿಕರಿಗೆ ಎಚ್ಚರಿಕೆ, ಈ ರಸ್ತೆಯಲ್ಲಿ ಈಗ ಅವಕಾಶ ಇಲ್ಲ ಓಡಾಡೋದಕ್ಕೆ ಅಂತ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಕಳೆದ 8 ದಿನಗಳಿಂದ ಸಹ ರಣಭೀಕರ ಮಳೆ ಬೀಳ್ತಾ ಇರುವಂತದ್ದು. ರಣಭೀಕರ ಮಳೆಯಿಂದಾಗಿ ಮಹಾರಾಷ್ಟ್ರ ಸರ್ಕಾರ ಮಹಾರಾಷ್ಟ್ರದಲ್ಲಿ ರೆಡ್ ಅಲರ್ಟ್ ಅನ್ನ ಕೆಲವೊಂದಿಷ್ಟು ಭಾಗಗಳಲ್ಲಿ ಘೋಷಣೆ ಮಾಡ್ತಿರುವಂತದ್ದು. ಮಹಾರಾಷ್ಟ್ರದಲ್ಲಿ ಆಗ್ತಕ್ಕಂತಹ ಮಳೆಯಿಂದಾಗಿ ಚಿಕ್ಕೋಡಿಯಲ್ಲಿ ಈಗಾಗಲೇ ಹಲವಾರು ಅವಾಂತರಗಳು ಸಹ ಸೃಷ್ಟಿಯಾಗಿರುವಂತದ್ದು. ಸದ್ಯ ನಾನಿವಾಗ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕುರ್ಚಿ ಗ್ರಾಮದಲ್ಲಿ ನಾನಿದ್ದೀನಿ. ನೀವೇನ್ ದೃಶ್ಯಾವಳಿಗಳಲ್ಲಿ ಏನ್ ನೋಡ್ತಾ ಇದ್ದೀರಿ, ಕುರ್ಚಿ ಗ್ರಾಮದ ಸಂಪರ್ಕ ಸೇತುವೆ ಮೇಲೆ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತದ್ದು. ಈ ಒಂದು ಸಂಪರ್ಕ ಸೇತುವೆ ಅಂತರ್ ರಾಜ್ಯವನ್ನ ಸಂಪರ್ಕ ಕಲ್ಪಿಸುವ ಸೇತುವೆ ಇದಾಗಿದ್ದು, ಈ ಒಂದು ಸೇತುವೆ ಮೇಲೆ ನೀರು ಬಂದಿರೋದ್ರಿಂದ ಇಲ್ಲಿ ಸಂಚಾರ ಸಹ ಸಂಪೂರ್ಣವಾಗಿ ಸ್ಥಗಿತಗೊಂಡಿರುವಂತದ್ದು. ಚಿಕ್ಕೋಡಿ ಉಪವಿಭಾಗದ 10 ಕೆಳ ಹಂತದ ಸೇತುವೆಗಳು ಈಗಾಗಲೇ ಮುಳುಗಡೆ ಆಗಿರುವಂತದ್ದು. ಹೀಗಾಗಿ ಇಲ್ಲಿರ್ತಕ್ಕಂತಹ ಜನರು ಸಹ ಪ್ರವಾಹದ ಭೀತಿಯನ್ನ ಎದುರಿಸ್ತಾ ಇರುವಂತದ್ದು. ಇನ್ನು ಪಶ್ಚಿಮ ಘಟ್ಟದ ಜಲಾನಯನ ಪ್ರದೇಶದಲ್ಲಿ ಏನು ರಣಭೀಕರ ಮಳೆ ಬೀಳ್ತಾ ಇದೆ, ಆ ಒಂದು ಮಳೆಯಿಂದಾಗಿ ಕೃಷ್ಣಾ ನದಿ ಸಂಪೂರ್ಣವಾಗಿ ಅಪಾಯ ಮಟ್ಟವನ್ನ ಮೀರಿ ಹರಿತಾ ಇದೆ. ಅಂತಂದ್ರೆ ಏನು, ಈಗ ಸದ್ಯಕ್ಕೆ ಕೃಷ್ಣಾ ನದಿಗೆ 1,20,000 ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇರುವಂತದ್ದು. ಈಗಾಗಲೇ ವಾರ್ಧಾ ಆಗಿರ್ಬೋದು, ಪೈನಾ ಆಗಿರ್ಬೋದು, ದೂಧಗಂಗಾ, ವೇದಗಂಗಾ, ಈ ಎಲ್ಲ ನದಿಗಳ ಮುಖಾಂತರವಾಗಿ ಕೃಷ್ಣಾ ನದಿಗೆ 1,20,000ಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರು ಸಹ ಹರಿದು ಬರ್ತಾ ಇರುವಂತದ್ದು. ಈಗಾಗಲೇ ಜಿಲ್ಲಾಡಳಿತ ಆಗಿರ್ಬೋದು, ಬೆಳಗಾವಿ ಜಿಲ್ಲಾಡಳಿತವೂ ಸಹ ಏನೇನು ಮುನ್ನೆಚ್ಚರಿಕೆ ಕ್ರಮವಾಗಿ ಏನೇನು ಕೆಲವೊಂದಿಷ್ಟು ಕ್ರಮಗಳನ್ನ ಕೈಗೊಳ್ಳಬೇಕಿತ್ತು ಅದನ್ನ ಕೈಗೊಂಡು ಪ್ರವಾಹನ ಎದುರಿಸುವಲ್ಲಿ ನಾವು ಸನ್ನದ್ಧರಾಗಿದೆ ಅಂತ ಸಹ ಬೆಳಗಾವಿ ಜಿಲ್ಲಾಡಳಿತ ಸಹ ಹೇಳ್ಕೊಂಡಿತ್ತು. ಈಗಾಗಲೇ ಚಿಕ್ಕೋಡಿ ಉಪವಿಭಾಗದ 8 ಸೇತುವೆಗಳು ಸಹ 10 ಸೇತುವೆ ಕೆಳಹಂತದ ಸೇತುವೆಗಳು ಸಹ ಮುಳುಗಡೆ ಆಗಿದ್ವಿ. ಸದ್ಯ ನೀವು ಸಹ ನೋಡ್ತಾ ಇರ್ಬೋದು, ನನ್ನ ಬಲಭಾಗದಲ್ಲಿ ಏನ್ ನೋಡ್ತಾ ಇದ್ದೀರಿ ನೀವು, ಇಲ್ಲೂ ಸಹ ಬೆಳಗಾವಿ ಜಿಲ್ಲಾಡಳಿತದಿಂದ ಬ್ಯಾರಿಕೇಡ್ಗಳನ್ನ ಅಳವಡಿಸಿ ಯಾವುದೇ ರೀತಿಯಾದಂತಹ ಸಾರ್ವಜನಿಕರು ಇಲ್ಲಿ ಸಂಚಾರ ಮಾಡಬಹುದು, ಯಾವುದೇ ರೀತಿಯಾದ ಹುಚ್ಚಾಟ ಸಹ ಮಾಡಬಾರ್ದು ಅಂತ ಹೇಳಿ ಇಲ್ಲಿ ಪೊಲೀಸರನ್ನು ಸಹ ನಿಯೋಜನೆ ಮಾಡಿ ಯಾವುದೇ ರೀತಿಯ ಸಾರ್ವಜನಿಕರು ಸಹ ಆಸ್ಪದವನ್ನ ನೀಡ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳ್ಬೇಕಂತಂದ್ರೆ ಏನು, ಮಹಾರಾಷ್ಟ್ರದಲ್ಲಿ ಸುರಿತಕ್ಕಂತಹ ಮಳೆಯಿಂದಾಗಿ ಚಿಕ್ಕೋಡಿ ಉಪವಿಭಾಗದಲ್ಲಿ ಈಗಾಗಲೇ ಅವಾಂತರಗಳು ಸಹ ಸೃಷ್ಟಿಯಾಗಿ ಕೃಷ್ಣಾ ತೀರದ ಜನರು ಪ್ರವಾಹದ ಭೀತಿಯನ್ನ ಎದುರಿಸುವಂತಾಗಿದೆ. ಕ್ಯಾಮರಾ ಪರ್ಸನ್ ಉತ್ತಮ್ ಜೊತೆ ಸಂಜು ಆರ್ಮಾಳಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಮಹಾರಾಷ್ಟ್ರ ಸಂಪರ್ಕ ಸೇತುವೆ ಬಂದ್ ಆಗಿದೆ. ಕುಣಚಿ ಹಾಗೂ ಉಗಾರ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಈಗ ಮುಳುಗಡೆ ಆಗಿದೆ. ರಾಯಬಾರ ತಾಲೂಕಿನ ಕುಣಚಿ ಉಗಾರ ಸೇತುವೆ ಮಹಾರಾಷ್ಟ್ರದಲ್ಲಿ ಈಗಾಗಲೇ ಬಿಟ್ಟು ಬಿಡದೆ ಸಿಕ್ಕಾಪಟ್ಟೆ ಮಳೆಯಾಗ್ತಾ ಇದೆ. ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಾ ಇರೋದ್ರಿಂದ ಕೃಷ್ಣಾ ನದಿಯ ಒಳಹರಿವು ಕೂಡ ಹೆಚ್ಚಳ ಆಗಿದೆ. ಹಾಗಾಗಿ ಸೇತುವೆ ಮುಳುಗಡೆ ಆಗಿದೆ. ಈಗ ಸೇತುವೆ ಮುಳುಗಡೆ ಆಗಿರೋದ್ರಿಂದ ಎರಡು ಕಡೆಗೂ ಕೂಡ ಸಂಪರ್ಕ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಪರ್ಯಾಯ ಮಾರ್ಗವನ್ನ ಬಳಸಿ ಅಂತ ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ. ವಾಹನ ಸವಾರರು ಕೂಡ ಅದೇ ರೀತಿಯಾಗಿ ಪರ್ಯಾಯ ಮಾರ್ಗವನ್ನ ಬಳಸ್ತಾ ಇದ್ದಾರೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಅಲ್ಲಿ ಹೋರ್ಡಿಂಗ್ಸ್ ಕೂಡ ಹಾಕಿದ್ದಾರೆ. ಸಾರ್ವಜನಿಕರಿಗೆ ಎಚ್ಚರಿಕೆ, ಈ ರಸ್ತೆಯಲ್ಲಿ ಈಗ ಅವಕಾಶ ಇಲ್ಲ ಓಡಾಡೋದಕ್ಕೆ ಅಂತ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಕಳೆದ 8 ದಿನಗಳಿಂದ ಸಹ ರಣಭೀಕರ ಮಳೆ ಬೀಳ್ತಾ ಇರುವಂತದ್ದು. ರಣಭೀಕರ ಮಳೆಯಿಂದಾಗಿ ಮಹಾರಾಷ್ಟ್ರ ಸರ್ಕಾರ ಮಹಾರಾಷ್ಟ್ರದಲ್ಲಿ ರೆಡ್ ಅಲರ್ಟ್ ಅನ್ನ ಕೆಲವೊಂದಿಷ್ಟು ಭಾಗಗಳಲ್ಲಿ ಘೋಷಣೆ ಮಾಡ್ತಿರುವಂತದ್ದು. ಮಹಾರಾಷ್ಟ್ರದಲ್ಲಿ ಆಗ್ತಕ್ಕಂತಹ ಮಳೆಯಿಂದಾಗಿ ಚಿಕ್ಕೋಡಿಯಲ್ಲಿ ಈಗಾಗಲೇ ಹಲವಾರು ಅವಾಂತರಗಳು ಸಹ ಸೃಷ್ಟಿಯಾಗಿರುವಂತದ್ದು. ಸದ್ಯ ನಾನಿವಾಗ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕುರ್ಚಿ ಗ್ರಾಮದಲ್ಲಿ ನಾನಿದ್ದೀನಿ. ನೀವೇನ್ ದೃಶ್ಯಾವಳಿಗಳಲ್ಲಿ ಏನ್ ನೋಡ್ತಾ ಇದ್ದೀರಿ, ಕುರ್ಚಿ ಗ್ರಾಮದ ಸಂಪರ್ಕ ಸೇತುವೆ ಮೇಲೆ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತದ್ದು. ಈ ಒಂದು ಸಂಪರ್ಕ ಸೇತುವೆ ಅಂತರ್ ರಾಜ್ಯವನ್ನ ಸಂಪರ್ಕ ಕಲ್ಪಿಸುವ ಸೇತುವೆ ಇದಾಗಿದ್ದು, ಈ ಒಂದು ಸೇತುವೆ ಮೇಲೆ ನೀರು ಬಂದಿರೋದ್ರಿಂದ ಇಲ್ಲಿ ಸಂಚಾರ ಸಹ ಸಂಪೂರ್ಣವಾಗಿ ಸ್ಥಗಿತಗೊಂಡಿರುವಂತದ್ದು. ಚಿಕ್ಕೋಡಿ ಉಪವಿಭಾಗದ 10 ಕೆಳ ಹಂತದ ಸೇತುವೆಗಳು ಈಗಾಗಲೇ
ಮುಳುಗಡೆ ಆಗಿರುವಂತದ್ದು. ಹೀಗಾಗಿ ಇಲ್ಲಿರ್ತಕ್ಕಂತಹ ಜನರು ಸಹ ಪ್ರವಾಹದ ಭೀತಿಯನ್ನ ಎದುರಿಸ್ತಾ ಇರುವಂತದ್ದು. ಏನು ಪಶ್ಚಿಮ ಘಟ್ಟದ ಜಲಾನಯನ ಪ್ರದೇಶದಲ್ಲಿ ಏನು ರಣಭೀಕರ ಮಳೆ ಬೀಳ್ತಾ ಇದೆ, ಆ ಒಂದು ಮಳೆಯಿಂದಾಗಿ ಕೃಷ್ಣಾ ನದಿ ಸಂಪೂರ್ಣವಾಗಿ ಅಪಾಯ ಮಟ್ಟವನ್ನ ಮೀರಿ ಹರಿತಾ ಇದೆ. ಅಂತಂದ್ರೆ ಏನು, ಈಗ ಸದ್ಯಕ್ಕೆ ಕೃಷ್ಣಾ ನದಿಗೆ 1,20,000 ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇರುವಂತದ್ದು. ಈಗಾಗಲೇ ವಾರ್ತಾ ಆಗಿರ್ಬೋದು, ಪೈನಾ ಆಗಿರ್ಬೋದು, ದೂಧಗಂಗಾ, ವೇದಗಂಗಾ ಈ ಎಲ್ಲ ನದಿಗಳ ಮುಖಾಂತರವಾಗಿ ಕೃಷ್ಣಾ ನದಿಗೆ 1,20,000ಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರು ಸಹ ಹರಿದು ಬರ್ತಾ ಇರುವಂತದ್ದು. ಈಗಾಗಲೇ ಜಿಲ್ಲಾಡಳಿತ ಆಗಿರ್ಬೋದು, ಬೆಳಗಾವಿ ಜಿಲ್ಲಾಡಳಿತವೂ ಸಹ ಏನೇನು ಮುನ್ನೆಚ್ಚರಿಕೆ ಕ್ರಮವಾಗಿ ಏನೇನು ಕೆಲವೊಂದಿಷ್ಟು ಕ್ರಮಗಳನ್ನ ಕೈಗೊಳ್ಳಬೇಕಿತ್ತು ಅದನ್ನು ಕೈಗೊಂಡು ಪ್ರವಾಹನ ಎದುರಿಸುವಲ್ಲಿ ನಾವು ಸನ್ನದ್ಧರಾಗಿದೆ ಅಂತ ಸಹ ಬೆಳಗಾವಿ ಜಿಲ್ಲಾಡಳಿತ ಸಹ ಹೇಳ್ಕೊಂಡಿತ್ತು. ಈಗಾಗಲೇ ಚಿಕ್ಕೋಡಿ ಉಪವಿಭಾಗದ 8 ಸೇತುವೆಗಳು ಸಹ 10 ಸೇತುವೆ ಕೆಳಹಂತದ ಸೇತುವೆಗಳು ಸಹ ಮುಳುಗಡೆ ಆಗಿದ್ವಿ. ಸದ್ಯ ನೀವು ಸಹ ನೋಡ್ತಾ ಇರ್ಬೋದು, ನನ್ನ ಬಲಭಾಗದಲ್ಲಿ ಏನ್ ನೋಡ್ತಾ ಇದ್ದೀರಿ ನೀವು, ಇನ್ನೂ ಸಹ ಬೆಳಗಾವಿ ಜಿಲ್ಲಾಡಳಿತದಿಂದ ಬ್ಯಾರಿಕೇಡ್ಗಳನ್ನ ಅಳವಡಿಸಿ ಯಾವುದೇ ರೀತಿಯಾದಂತಹ ಸಾರ್ವಜನಿಕರು ಇಲ್ಲಿ ಸಂಚಾರ ಮಾಡಬಹುದು, ಯಾವುದೇ ರೀತಿಯಾದ ಹುಚ್ಚಾಟ ಸಹ ಮಾಡಬಾರ್ದಂತ ಹೇಳಿ ಇಲ್ಲಿ ಪೊಲೀಸರನ್ನು ಸಹ ನಿಯೋಜನೆ ಮಾಡಿ ಯಾವುದೇ ರೀತಿಯ ಸಾರ್ವಜನಿಕರು ಸಹ ಆಸ್ಪದವನ್ನ ನೀಡ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳ್ಬೇಕಂತಂದ್ರೆ ಏನು, ಮಹಾರಾಷ್ಟ್ರದಲ್ಲಿ ಸುರಿತಕ್ಕಂತಹ ಮಳೆಯಿಂದಾಗಿ ಚಿಕ್ಕೋಡಿ ಉಪವಿಭಾಗದಲ್ಲಿ ಈಗಾಗಲೇ ಅವಾಂತರಗಳು ಸಹ ಸೃಷ್ಟಿಯಾಗಿ ಕೃಷ್ಣಾ ತೀರದ ಜನರು ಪ್ರವಾಹದ ಭೀತಿಯನ್ನ ಎದುರಿಸುವಂತಾಗಿದೆ. ಕ್ಯಾಮರಾ ಪರ್ಸನ್ ಉತ್ತಮ್ ಜೊತೆ ಸಂಜು ಆರ್ಬಾಳೆ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಕರ್ನಾಟಕ ಮಹಾರಾಷ್ಟ್ರ ಸಂಪರ್ಕ ಸೇತುವೆ ಬಂದ್ ಆಗಿದೆ. ಕುಣಚಿ ಹಾಗೂ ಉಗಾರ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಈಗ ಮುಳುಗಡೆ ಆಗಿದೆ. ರಾಯಬಾರ ತಾಲೂಕಿನ ಕುಣಚಿ ಉಗಾರ ಸೇತುವೆ ಮಹಾರಾಷ್ಟ್ರದಲ್ಲಿ ಈಗಾಗಲೇ ಬಿಟ್ಟು ಬಿಡದೆ ಸಿಕ್ಕಾಪಟ್ಟೆ ಮಳೆಯಾಗ್ತಾ ಇದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಾ ಇರುವುದರಿಂದ ಕೃಷ್ಣಾ ನದಿಯ ಒಳಹರಿವು ಕೂಡ ಹೆಚ್ಚಳ ಆಗಿದೆ. ಹಾಗಾಗಿ ಸೇತುವೆ ಮುಳುಗಡೆಯಾಗಿದೆ. ಈಗ ಸೇತುವೆ ಮುಳುಗಡೆ ಆಗಿರೋದ್ರಿಂದ ಎರಡು ಕಡೆಗೂ ಕೂಡ ಸಂಪರ್ಕ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಪರ್ಯಾಯ ಮಾರ್ಗವನ್ನ ಬಳಸಿ ಅಂತ ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ. ವಾಹನ ಸವಾರರು ಕೂಡ ಅದೇ ರೀತಿಯಾಗಿ ಪರ್ಯಾಯ ಮಾರ್ಗವನ್ನ ಬಳಸ್ತಾ ಇದ್ದಾರೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಅಲ್ಲಿ ಹೋರ್ಡಿಂಗ್ಸ್ ಕೂಡ ಹಾಕಿದ್ದಾರೆ. ಸಾರ್ವಜನಿಕರಿಗೆ ಎಚ್ಚರಿಕೆ, ಈ ರಸ್ತೆಯಲ್ಲಿ ಈಗ ಅವಕಾಶ ಇಲ್ಲ ಓಡಾಡೋದಕ್ಕೆ ಅಂತ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಕಳೆದ 8 ದಿನಗಳಿಂದ ಸಹ ರಣಭೀಕರ ಮಳೆ ಬೀಳ್ತಾ ಇರುವಂತದ್ದು. ರಣಭೀಕರ ಮಳೆಯಿಂದಾಗಿ ಮಹಾರಾಷ್ಟ್ರ ಸರ್ಕಾರ ಮಹಾರಾಷ್ಟ್ರದಲ್ಲಿ ರೆಡ್ ಅಲರ್ಟ್ ಅನ್ನ ಕೆಲವೊಂದಿಷ್ಟು ಭಾಗಗಳಲ್ಲಿ ಘೋಷಣೆ ಮಾಡ್ತಿರುವಂತದ್ದು. ಮಹಾರಾಷ್ಟ್ರದಲ್ಲಿ ಆಗ್ತಕ್ಕಂತಹ ಮಳೆಯಿಂದಾಗಿ ಚಿಕ್ಕೋಡಿಯಲ್ಲಿ ಈಗಾಗಲೇ ಹಲವಾರು ಅವಾಂತರಗಳು ಸಹ ಸೃಷ್ಟಿಯಾಗಿರುವಂತದ್ದು. ಸದ್ಯ ನಾನಿವಾಗ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕುರ್ಚಿ ಗ್ರಾಮದಲ್ಲಿ ನಾನಿದ್ದೀನಿ. ನೀವೇನ್ ದೃಶ್ಯಾವಳಿಗಳಲ್ಲಿ ಏನ್ ನೋಡ್ತಾ ಇದ್ದೀರಿ, ಕುರ್ಚಿ ಗ್ರಾಮದ ಸಂಪರ್ಕ ಸೇತುವೆ ಮೇಲೆ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತದ್ದು. ಈ ಒಂದು ಸಂಪರ್ಕ ಸೇತುವೆ ಅಂತರ್ ರಾಜ್ಯವನ್ನ ಸಂಪರ್ಕ ಕಲ್ಪಿಸುವ ಸೇತುವೆ ಇದಾಗಿದ್ದು, ಈ ಒಂದು ಸೇತುವೆ ಮೇಲೆ ನೀರು ಬಂದಿರೋದ್ರಿಂದ ಇಲ್ಲಿ ಸಂಚಾರ ಸಹ ಸಂಪೂರ್ಣವಾಗಿ ಸ್ಥಗಿತಗೊಂಡಿರುವಂತದ್ದು. ಚಿಕ್ಕೋಡಿ ಉಪವಿಭಾಗದ 10 ಕೆಳ ಹಂತದ ಸೇತುವೆಗಳು ಈಗಾಗಲೇ ಮುಳುಗಡೆ ಆಗಿರುವಂತದ್ದು. ಹೀಗಾಗಿ ಇಲ್ಲಿರ್ತಕ್ಕಂತಹ ಜನರು ಸಹ ಪ್ರವಾಹದ ಭೀತಿಯನ್ನ ಎದುರಿಸ್ತಾ ಇರುವಂತದ್ದು. ಏನು ಪಶ್ಚಿಮ ಘಟ್ಟದ ಜಲಾನಯನ ಪ್ರದೇಶದಲ್ಲಿ ಏನು ರಣಭೀಕರ ಮಳೆ ಬೀಳ್ತಾ ಇದೆ, ಆ ಒಂದು ಮಳೆಯಿಂದಾಗಿ ಕೃಷ್ಣಾ ನದಿ ಸಂಪೂರ್ಣವಾಗಿ ಅಪಾಯ ಮಟ್ಟವನ್ನ ಮೀರಿ ಹರಿತಾ ಇದೆ. ಅಂತಂದ್ರೆ ಏನು, ಈಗ ಸದ್ಯಕ್ಕೆ ಕೃಷ್ಣಾ ನದಿಗೆ 1,20,000 ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇರುವಂತದ್ದು. ಈಗಾಗಲೇ ವಾರ್ತಾ ಆಗಿರ್ಬೋದು, ಪೈನಾ ಆಗಿರ್ಬೋದು, ದೂಧಗಂಗಾ, ವೇದಗಂಗಾ ಈ ಎಲ್ಲ ನದಿಗಳ ಮುಖಾಂತರವಾಗಿ ಕೃಷ್ಣಾ ನದಿಗೆ 1,20,000ಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರು ಸಹ ಹರಿದು ಬರ್ತಾ ಇರುವಂತದ್ದು. ಈಗಾಗಲೇ ಜಿಲ್ಲಾಡಳಿತ ಆಗಿರ್ಬೋದು, ಬೆಳಗಾವಿ ಜಿಲ್ಲಾಡಳಿತವೂ ಸಹ ಏನೇನು ಮುನ್ನೆಚ್ಚರಿಕೆ ಕ್ರಮವಾಗಿ ಏನೇನು ಕೆಲವೊಂದಿಷ್ಟು ಕ್ರಮಗಳನ್ನ ಕೈಗೊಳ್ಳಬೇಕಿತ್ತು ಅದನ್ನು ಕೈಗೊಂಡು ಪ್ರವಾಹನ ಎದುರಿಸುವಲ್ಲಿ ನಾವು ಸನ್ನದ್ಧರಾಗಿದೆ ಅಂತ ಸಹ ಬೆಳಗಾವಿ ಜಿಲ್ಲಾಡಳಿತ ಸಹ ಹೇಳ್ಕೊಂಡಿತ್ತು. ಈಗಾಗಲೇ ಚಿಕ್ಕೋಡಿ ಉಪವಿಭಾಗದ 8 ಸೇತುವೆಗಳು ಸಹ 10 ಸೇತುವೆ ಕೆಳಹಂತದ ಸೇತುವೆಗಳು ಸಹ ಮುಳುಗಡೆ ಆಗಿದ್ವಿ. ಸದ್ಯ ನೀವು ಸಹ ನೋಡ್ತಾ ಇರ್ಬೋದು, ನನ್ನ ಬಲಭಾಗದಲ್ಲಿ ಏನ್ ನೋಡ್ತಾ ಇದ್ದೀರಿ ನೀವು, ಇನ್ನೂ ಸಹ ಬೆಳಗಾವಿ ಜಿಲ್ಲಾಡಳಿತದಿಂದ ಬ್ಯಾರಿಕೇಡ್ಗಳನ್ನ ಅಳವಡಿಸಿ ಯಾವುದೇ ರೀತಿಯಾದಂತಹ ಸಾರ್ವಜನಿಕರು ಇಲ್ಲಿ ಸಂಚಾರ ಮಾಡಬಹುದು, ಯಾವುದೇ ರೀತಿಯಾದ ಹುಚ್ಚಾಟ ಸಹ ಮಾಡಬಾರ್ದಂತ ಹೇಳಿ ಇಲ್ಲಿ ಪೊಲೀಸರನ್ನು ಸಹ ನಿಯೋಜನೆ ಮಾಡಿ ಯಾವುದೇ ರೀತಿಯ ಸಾರ್ವಜನಿಕರು ಸಹ ಆಸ್ಪದವನ್ನ ನೀಡ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳ್ಬೇಕಂತಂದ್ರೆ ಏನು, ಮಹಾರಾಷ್ಟ್ರದಲ್ಲಿ ಸುರಿತಕ್ಕಂತಹ ಮಳೆಯಿಂದಾಗಿ ಚಿಕ್ಕೋಡಿ ಉಪವಿಭಾಗದಲ್ಲಿ ಈಗಾಗಲೇ ಅವಾಂತರಗಳು ಸಹ ಸೃಷ್ಟಿಯಾಗಿ ಕೃಷ್ಣಾ ತೀರದ ಜನರು ಪ್ರವಾಹದ ಭೀತಿಯನ್ನ ಎದುರಿಸುವಂತಾಗಿದೆ. ಕ್ಯಾಮರಾ ಪರ್ಸನ್ ಉತ್ತಮ್ ಜೊತೆ ಸಂಜು ಆರ್ಬಾಳೆ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ.